ನಮಸ್ತೆ ಎಲ್ಲರಿಗೂ. ಬನ್ನಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ನೋಡೋಣ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಏನೋ ಒಂದು ಡೇಂಜರ್ ಸಿಚುವೇಶನ್ ನಡೀತಾ ಇದೆ ಅಂತ ಹೇಳ್ತಾ ಇದೆ. ಎಸ್, ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಎಂಡ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಟವರ್ ಮೂಮೆಂಟ್ ಬರೋದ್ರಲ್ಲಿ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಇಲ್ಲಿ ಎಂಡಿಂಗ್ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಅವರಿಗೆ ಆಕ್ಸಿಡೆಂಟ್ ಆಗಬಹುದು ಅಥವಾ ಅವರಿಗೆ ಏನೋ ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಟೆರರಿಸಂ ಎಂಡ್ ಆಗ್ಬೇಕು ಅಂತ ಯಾರು ಕಾಯ್ತಾ ಇದ್ದೀರಾ ಅವರಿಗೂ ಕೂಡ ಸಿಹಿ ಸುದ್ದಿ ಬರುವಂತ ಸಾಧ್ಯತೆ ಇದೆ. ಸೌದಿ ರಾಷ್ಟ್ರಗಳಲ್ಲಿ ಒಂದಷ್ಟು ಬೆಂಕಿ ಅವಘಡಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಯಾರು ನಿಮ್ಗೆ ಮೋಸ ಮಾಡ್ತಿದ್ರು ಅವರೆಲ್ಲರೂ ಟ್ರಿಗರ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಡೆತ್ ಎನರ್ಜಿ ಇದೆ, ಯಾಕೆ ಅಂತ ಗೊತ್ತಿಲ್ಲ, ಬಹಳಷ್ಟು ಡೆತ್ ಎನರ್ಜಿ ಬರ್ತಾ ಇದೆ. ಎಕ್ಸ್ ಎನರ್ಜಿ, ಡೆತ್ ಎನರ್ಜಿ ಎರಡೇ ಬರ್ತಾ ಇರೋದು ಇಲ್ಲಿ. ಸೊ ಒಂದು ಎಂಡ್ ಆಗತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗತ್ತೆ ಅವರಿಗೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬಂದು ಇನ್ನೊಂದು ಹೊಸ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಆ ಹೊಸ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ಮೇಲೆ ಆ ಥರ್ಡ್ ಪಾರ್ಟಿಯಿಂದನೂ ಎಂಡಿಂಗ್ ಅನ್ನೋದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಕೇರ್ಫುಲ್ ಆಗಿ ನಿಮ್ಮ ಹೆಲ್ತ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಸ್ ಮೋಸ್ಟ್ ಟಫ್ ಥಿಂಗ್ ನಾವು ಇವಾಗ ಅನ್ನುವಂಥದ್ದು ಇದೆ. ಓಕೆ, ಬಟ್ ಯೋಚನೆ ಮಾಡಬೇಡಿ, ನೀವು ನಿಮ್ಮ ಪಾರ್ಟ್ನರ್ ಎಲ್ಲರೂ ಮೂವ್ ಆನ್ ಆಗ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದು ಒಳ್ಳೆ ರೀತಿಯ ಮೂವ್ ಆನ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಂಪ್ರೆಸ್ ಎನರ್ಜಿ ಇದೆ, ಒಬ್ಬ ತಾಯಿಯ ಒಂದು ಎನರ್ಜಿ ಇಲ್ಲಿ ಇದೆ. ಸಿಂಗಲ್ ಪೇರೆಂಟ್ ಆಗಿದ್ರೆ ನಿಮ್ಗೂ ಕೂಡ ಒಂದಷ್ಟು ಗಾಸಿಪ್ ಇಂದ ರಿಲೀಫ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬಾ ಸಕ್ಸಸ್ ನೋಡ್ತೀರಾ, ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ಅಮೌಂಟ್ ಅನ್ನ ನೋಡ್ತೀರಾ ನೀವು ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರೆಗ್ನೆನ್ಸಿ ವಿಚಾರದಲ್ಲೂ ಕೂಡ ಏನೋ ಒಂದಷ್ಟು ಜಗಳಗಳಾಗಿ ಅವರಿಬ್ಬರ ರಿಲೇಶನ್ಶಿಪ್ ಎಂಡ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ಪಾಸ್ಟ್ ಲೈಫ್ ಕಾರ್ಮಿಕ್ ಇದ್ದಾರೆ, ಸೊ ಹಾಗಾಗಿ ಅಷ್ಟು ಸುಲಭವಾಗಿ ಬಿಡೋದಕ್ಕಾಗೋದಿಲ್ಲ. ಕೆಲವರಿಗೆ ಫಿಸಿಕಲ್ ರಿಲೇಶನ್ಶಿಪ್ ಟೆಂಪ್ಟಿಂಗ್ ಆಗಿ ಇದೆ. ಇನ್ ಕೆಲವರಿಗೆ ಒಂದಷ್ಟು ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ಅವರು ನಿಮ್ಮನ್ನ ಟ್ರ್ಯಾಪ್ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಎಕ್ಸ್ ನ ನೀವು ಟ್ರ್ಯಾಪ್ ಮಾಡಿದಿರೋ, ನಿಮ್ಮನ್ನ ಎಕ್ಸ್ ಟ್ರ್ಯಾಪ್ ಮಾಡಿದಾರೋ ಇದನ್ನೊಂದು ಕ್ಲಾರಿಟಿ ನೀವು ಇಟ್ಕೊಂಡ್ರೆ ಸೊ ಈಸಿಯಾಗಿ ಮೂವ್ ಆನ್ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ನಿಮ್ಗೆ ಹೊಸ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ. ಸಾಕಷ್ಟು ಸತ್ಯ ಗೊತ್ತಿರೋದ್ರಿಂದ ನಿಮ್ಗೆ ಯಾರನ್ನ ನಿಮ್ ಲೈಫಿಗೆ ಎಂಟ್ರಿ ಕೊಡ್ಬೇಕು, ಯಾರನ್ನ ಎಂಟ್ರಿ ಕೊಡಬಾರ್ದು, ಇದನ್ನ ನೀವು ಕ್ಲಾರಿಟಿನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಟೈಮ್ ಇದೆ ಇಲ್ಲಿ. ಸೊ ಟೈಮ್ ಬಂದಾಗ ಎಲ್ಲವೂ ಕೂಡ ರಿವೀಲ್ ಆಗುತ್ತೆ, ಸೀಕ್ರೆಟ್ಸ್ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಗೆ ಸಂಬಂಧಪಟ್ಟಂಗೆ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಇದೆ, ಸಿಕ್ಕಾಪಟ್ಟೆ ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಸಿಕ್ಕಾಪಟ್ಟೆ ಬ್ಯಾಡ್ ಹ್ಯಾಬಿಟ್ಸ್ ಇದೆ ಇಲ್ಲಿ. ಸೊ ಅವರ ಕೋಪ ಇರಬಹುದು, ಅವರ ನೆಗೆಟಿವಿಟಿ ಇರಬಹುದು, ಆ ವ್ಯಕ್ತಿನೇ ಪೂರ್ಣ ಪ್ರಮಾಣವಾಗಿ ನೆಗೆಟಿವಿಟಿಲಿ ತುಂಬ ಹೋಗಿದ್ದಾರೆ ಥರ್ಡ್ ಪಾರ್ಟಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಅವರು ನಿಮ್ಮ ಮೇಲೆ ಪ್ರಯೋಗ ಮಾಡ್ದಿರಾ ಅಥವಾ ನಿಮ್ಮನ್ನ ಒಂದು ಕಷ್ಟಕ್ಕೆ ಸಿಗಿಸ್ತೀರಾ, ಅವ್ರಿಗೆ ನೆಮ್ಮದಿನೇ ಇರೋದಿಲ್ಲ, ಅವ್ರಿಗೆ ನಿದ್ದೆನೆ ಬರೋದಿಲ್ಲ, ಹಾಗಾಗಿದೆ. ಸೊ ಹಾಗಾಗಿ ದಿನಕ್ಕೆ ಒಂದಲ್ಲ ಒಂದ್ ರೀತಿ ಪ್ರಯೋಗಗಳನ್ನ ಮಾಡಿಸ್ತಾನೆ ಇರ್ತಾರೆ. ಸೊ ನೋಡಿ 100% ನಿಜ ಇದೆ, ದಿನಾಗ್ಲೂ ಮಾಡ್ತಾರೆ. ಅವರಿಗೆ ಅದ್ ಬಿಟ್ರೆ ಬೇರೆ ಕೆಲ್ಸನೇ ಇಲ್ಲ ಅನ್ನೋ ರೀತಿಲಿ ನಿಮ್ಮ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ. ಇಟ್ಸ್ ಓಕೆ, ಥರ್ಡ್ ಪಾರ್ಟಿ ನಿಮ್ಮ ಮೇಲೆ ಏನೇ ಪ್ರಯೋಗ ಮಾಡ್ಲಿ, ಏನೇ ಸಮಸ್ಯೆ ಮಾಡ್ಲಿ, ಎಲ್ಲೋ ಒಂದ್ ಕಡೆ ಇಡೀ ಊರವ್ರು ನಿಮ್ಮ ವಿರುದ್ಧ ಇರೋ ಹಾಗೆ ಕೂಡ ಕಾಣಿಸ್ತಾ ಇದೆ ಕೆಲವರಿಗೆ ನೋಡಿ. ಸೊ ಹಾಗಾಗಿ ಅವರು ನಿಮ್ಮನ್ನ ವಾಚ್ ಮಾಡಲ್ದಿರೋ ರೀತಿಲಿ ವಾಚ್ ಮಾಡ್ತಾ ಇದ್ದಾರೆ. ಸೊ ಎಲ್ರು ಮೋಸಗಾರರೇನೆ. ಸೊ ನೀವ್ ಯಾರನ್ನ ನಂಬಿದೀರಾ ಎಲ್ರು ಮೋಸಗಾರರೇನೆ ಇಲ್ಲಿ. ಸೊ ಕೆಲವ್ರಿಗೆ ನಿಮ್ಮ ಹಸ್ಬೆಂಡೇ ಸರಿ ಇಲ್ಲ ಅಂತ ಅನ್ಸುತ್ತೆ, ಇನ್ ಕೆಲವರಿಗೆ ನಿಮ್ಮ ವೈಫೇ ಸರಿ ಇಲ್ಲ ಅಂತ ಅನ್ಸುತ್ತೆ. ಬಟ್ ನಥಿಂಗ್ ಟು ವರಿ, ಎಲ್ಲವೂ ಕೂಡ ನಿಮ್ಗೆ ಒಂದು ಬೆನಿಫಿಟ್ ಆಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ನೆಗೆಟಿವಿಟಿ ಇದೆ, ಎಷ್ಟು ಸತಿ ತೆಗಿಸ್ತಿರೋ ಅಷ್ಟು ಸತಿ ಇದೆ. ಸೊ ನೀವೇನ್ ಮಾಡ್ಬೇಕು ಇವಾಗ ನೋಡೋಣ. ಸೊ ಎಸ್, ದ ಸ್ಟಾರ್ ಅಂಡ್ 3 ಆಫ್ ಪೆಂಟಕಲ್ ಬಂದಿದೆ. ಫೈನಾನ್ಷಿಯಲಿ ಸೇವ್ ಮಾಡೋದ್ರ ಕಡೆ ಗಮನನ ಕೊಡಿ, ಭರವಸೆನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಭರವಸೆನ ಕಳ್ಕೊಳ್ದಿರ ಸೊ ಪರಿಸ್ಥಿತಿನ ನಿಭಾಯಿಸಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಶಸ್ಸು ಇದೆ ಅನ್ನುವಂಥದ್ದು ಕೂಡ ಇದೆ. ಕ್ಲಾರಿಟಿ ತಗೊಳ್ದಿರ ಮುಂದುವರಿಬೇಡಿ, ಮತ್ತೆ ಯಾರನ್ನು ನಂಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಓಕೆ, ಸೊ ಮುಂದಿನ ದಿನಗಳಲ್ಲಿ ಯಶಸ್ಸು ಅನ್ನೋದು ಇದೆ ನಿಮ್ಗೆ. ಯೋಚನೆ ಮಾಡಬೇಡಿ, ನಿಮ್ಮ ಪರವಾಗಿ ಯಶಸ್ಸು ಆಗತ್ತೆ.
ಒಳ್ಳೇದಾಗ್ಲಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಅವರು ತಪ್ಪುದಾರಿ ತುಳಿದ್ರು ಅಂತ ನೀವು ತಪ್ಪುದಾರಿನ ತುಳಿಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಯಾವಾಗ ನಾನು ಇದನ್ನ ಹೇಳ್ತಿರ್ತೀನಿ ಎಲ್ರಿಗೂ ಇಷ್ಟ ಅಂತ ಹೇಳಿದ್ರು. ಸೊ ಎಲ್ರೂ ಹೇಳಿ ಇದನ್ನ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ. ಯಾಕೆ ಅಂದ್ರೆ ಒಂದ್ ಕೈಯಿಂದ ಒಂದ್ ಶಬ್ದ ಬರುತ್ತೆ, ನೂರಾರು ಸಾವಿರಾರು ಕೈಯಿಂದ ದೊಡ್ಡ ಮಟ್ಟದ ಶಬ್ದ ಬರುತ್ತೆ. ಹಾಗೇನೆ ನಾನೊಬ್ಳು ಹೇಳಿದ್ರೆ ಅದು ನನ್ನ ಎನರ್ಜಿ ಮಾತ್ರ ಇರುತ್ತೆ. ನೀವೆಲ್ರೂ ನನ್ನ ಜೊತೆ ಸೇರಿ ಹೇಳಿದಾಗ ಅದಕ್ಕೆ ಹೆಚ್ಚಿನ ಶಕ್ತಿ ಬಂದು ನಿಜವಾಗ್ಲೂ ಒಳ್ಳೇದಾಗತ್ತೆ. ಓಕೆ, ಅದಕ್ಕೆ ಏನ್ ದುಡ್ಡಿಲ್ಲ, ಕಾಸಿಲ್ಲ, ನೀವೇನ್ ಪೇ ಮಾಡ್ಬೇಕು ಅನ್ನೋದಿಲ್ಲ. ಒಂದ್ 5 ನಿಮಿಷ ಹೇಳಿದ್ರೆ ಪುಣ್ಯ ಪ್ರಾಪ್ತರು ನೀವು ಕೂಡ ಆಗ್ತೀರಿ ಅಷ್ಟೆ ಅಲ್ವಾ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್.